ಎಜಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ನೂತನ ಶೋರೂಮ್ ಹಾಗೂ ಎಬಿ ಕನ್ಸ್ಟ್ರಕ್ಷನ್ ಉದ್ಘಾಟನಾ ಸಮಾರಂಭ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಶಾಪುರ ಗ್ರಾಮದ ಎಜಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಂದ ನೆರವೇರಿತು. ಈ ಶುಭ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಲಖನ್ ಜಾರಕಿಹೊಳಿ, ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಮೌಲಾನಾ ಅಲಂ ಖಾನ್ ದೇಸಾಯಿ, ಎಲೆಕ್ಟ್ರಾನಿಕ್ ಮಾಲೀಕರಾದ ಮೀರ್ಸಾಬ್ ಅತ್ತಾರ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಸಂದರ್ಭದಲ್ಲಿ ಪಾಶಾಪುರ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ನೀಲೇಶ್ ಜಗಜಿಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಪಾಶಾಪುರ. ಚಪ್ಪಾಳೆಯೊಂದಿಗೆ ಗ್ರಾಮಸ್ಥರು, ವಿದ್ಯಾರ್ಥಿಗಳು, 110 ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಶುಭ ಕೋರ್ಬೇಕಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಫರ್ನಿಚರ್ ಶೋರೂಮ್ ಉದ್ಘಾಟನೆ ಸಮಾರಂಭದ ದಿವಿಸಾಣಿ ಈಶ್ವರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಮೌಲಾನಾ ಆಲಂ ಖಾನ್ ದೇಸಾಯಿ ಕೂಡ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂಥ ಸದಸ್ಯರಾದ ಪಾಟೀಲ್ ಅವರೇ, ಸರ್ಫರಾಜ್ ಅವರೇ, ರಾಜಮನ್ ಅವರೇ, ಇನ್ನುಳಿದ ಅನೇಕ ಈ ಕಾರ್ಯಕ್ರಮದ ವಾರಗಳಾದ ಹರೀಫ್ ಅವರೆಲ್ಲ ಕುಟುಂಬದವರು ಇವತ್ತೊಂದು ವ್ಯಾಪಾರ ಮಳಿಗೆ ಸಮೂಹವನ್ನು ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ಇತರ ಉದ್ಯೋಗಗಳು ಕೂಡ ವ್ಯಾಪಾರಕ್ಕೆ ಹೆಚ್ಚು ಉತ್ತೇಜನ ಕೊಡುವಂಥ ಪ್ರಯತ್ನ ಅವ್ರದ್ದು ಒಂದು ಆಗಿದೆ. ಪಾಶಾಪುರದಲ್ಲಿ ನಾನು ಹುಟ್ಟಿದ್ದೀನಿ, ಪಾಶಾಪುರ ಕೇಂದ್ರ ಮಾಡಬೇಕಂತ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸ್ವಾಮೀಜಿಯವರು ಹೇಳಿದಂಗೆ ಶಾರ್ಟ್ ಟೈಮ್ನಲ್ಲಿ ಒಳ್ಳೆಯ ಬೆಳವಣಿಗೆ ಆಗಿದೆ. ಆ ಬೆಳವಣಿಗೆ ಮೂಲಕ ಅವ್ರ ಸಮುದಾಯ ಸುಧಾರಣೆ ಆಗುವಂಥ ಕೂಡ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇವತ್ತಿನ ಪ್ರತಿಭಾ ಪುರಸ್ಕಾರ ಅವರ ಅಂಕಗಳನ್ನು ಪಡೆದ ನಾವೇ ಗುರುತಿಸಿದ್ರೆ ಅವ್ರಿಗೆ ಭಾಳಷ್ಟು ಸಮಸ್ಯೆಗಳನ್ನು ಕೂಡಿತು. ನಿಮ್ಮ ಪಾಶಾಪುರ ಇರ್ಬೋದು, ಇಡೀ ಭಾಗ ನಮ್ಮ ಜಿಲ್ಲಾ ಪಂಚಾಯತಿ ಏನು ಗುಡ್ದಾರಿ ಅಂತ ಕರಿತಾನೆ, ಗುಡ್ದಾರಿ ಭಾಗ ಭಾಳ ಹಿಂದುಳಿದಿತ್ತು. ಮತ್ತು ಹಿಂದಿಡ್ಲಿಕ್ಕೆ ಕೂಡ ಪ್ರಯತ್ನ ಆಯ್ತು. ಹಂಗೆ ಇರಲ್ಲ ಅನ್ನೋ ಮಂದಿ ಇರ್ತದ, ಹಂಗೆ ಇರಲ್ಲ, ಗುಡ್ದಾಗ ಇರಲಿ, ಕೆಳಗಿಳಿದ ಪಾಶಾಪುರಕ್ಕೆ ಬರೋದು ಅವಶ್ಯಕತೆ ಇಲ್ಲ. ಕರೆಂಟ್ ಕೊಟ್ಟಿದ್ದೀವಿ, ಶಾಲೆಗಳನ್ನು ಕೊಟ್ಟಿದ್ದೀವಿ. ಸೊ ಹೀಗಾಗಿ ಸುಮಾರು ಪ್ರವಾಹ ಬಂದಾಗ ಒಂದು ವಾರ ಆಗಿದ್ದು, ಭಾಳ ದಿನ ಹತ್ರ ಇದೊಂದು ವ್ಯಾಪಾರ ವಹಿವಾಟು ಹೆಚ್ಚಾಗಿದೆ, ಸಮಸ್ಯೆ ಇಲ್ಲ. ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಿತ್ತು. ನಾವು ಬಂದ ಮೇಲೆ ಭೂಮಿ ರೇಟ್ ಕೂಡ ಹೆಚ್ಚಾಯಿತು, ವ್ಯವಹಾರ ವೃದ್ಧಿ ಆಯಿತು. ಕೂಡ ಸುಮಾರು ಡಾಕ್ಟರ್ ಎಷ್ಟು ಒಂದು 10 ಜನ ಇರ್ಬೇಕು ಡಾಕ್ಟ್ರುಗಳು, 15 ಜನ ಅದಾರ. ಈ ಬೆಳಗಾವಿಗೆ ಹೋಗೋದು ಅವಶ್ಯಕತೆ ಇಲ್ಲ, ಬೇರೆ ಕಡೆ ಒಂದಕ್ಕೊಂದು ನೋಡಿ ಸ್ಥಳೀಯರ ಉದ್ಯೋಗ ಇಲ್ಲೇ ಸಿಗಲಿ. ಬೆಳಗಾವಿಗೆ ಹೋಗೋ ಬದಲಾಗಿ, ಹುಕ್ಕೇರಿಗೆ ಹೋಗೋ ಬದಲಾಗಿ ಅವ್ರ ಉದ್ಯೋಗಗಳ ಅವಕಾಶಗಳ ಸಿಗಲಿ. ಉರ್ದು ಶಾಲೆಗೆ ಏಕಕಾಲಕ್ಕೆ 12 ಕೊಟ್ಟು ಹೋಗ್ತೀವಿ ನಾವು. ಅದಾದಮೇಲೆ ಈಗ ಬಸಾಪುರದಲ್ಲಿ ಹೊಸದು ಮಾಡಿದ್ದೀವಿ, ಗುಟ್ಗುದಿಯಲ್ಲಿ ಹೊಸದು ಮಾಡಿದ್ದೀವಿ. ಬಹುಶಃ ಮಾದರಿ ಅದು, ಬಹುಶಃ ತಾಲೂಕು ಸುಧಾರಣೆ ಆದರೆ 100 ಕಿಲೋಮೀಟರ್ ಈ ಭಾಗದ ನಂತರ ಬರೋದ್ರಿಂದ ವಹಿವಾಟುಗಳು ಹೆಚ್ಚಾಗ್ತಾವೆ, ಸಂಪರ್ಕ ಹೆಚ್ಚಾಗ್ತೈತೆ, ಬೆಳವಣಿಗೆ ಕೂಡ ವ್ಯಾಪಾರ ವಹಿವಾಟು ಪ್ರಾರಂಭ ಆಗಲಿ, ಸ್ಥಳೀಯವಾಗಿ ಉದ್ಯೋಗ ಸಿಗಲಿ, ಪಾಶಾಪುರನ್ನು ಬೆಳೆಯ ಹಾರೈಸಿ ಮತ್ತು ನಮಸ್ಕಾರ. ನೋಡ್ರಿ ಮಾಡಿಕೊಳ್ತಾ ಇದ್ದೇನೆ. ಪ್ರಥಮ ಮತ್ತು ದ್ವಿತೀಯ ಮತ್ತು